ನಮ್ಮ ನ್ಯೂಸ್ಗೆ ಸ್ವಾಗತ. ನಗರದ ಗೋಪಸಂದ್ರ ಕೆರೆ ನೀರು ಮಲಿನ, ಕೆರೆಯಲ್ಲಿದ್ದ ಮೀನುಗಳ ಮಾರಣ ಹೋಮ. ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಹಾಗೂ ರಾಷ್ಟ್ರೀಯ ಹೆದ್ದಾರಿ 234 ರಸ್ತೆಯ ಪಕ್ಕದಲ್ಲಿರುವ ಗೋಪಸಂದ್ರದ ಕೆರೆಯ ನೀರು ಮಲಿನಗೊಂಡು ಕೆರೆಯಲ್ಲಿರುವ ಸುಮಾರು 5-6 ಕೆಜಿ ತೂಕದ ಮೀನುಗಳು ಮಾರಣ ಹೋಮ ನಡೆದು ದುರ್ನಾಥದ ವಾಸನೆ ಬೀರುತ್ತಿದ್ದರೂ ಸಂಬಂಧಪಟ್ಟವರು ಯಾರೂ ಅತ್ತ ಮುಖ ಮಾಡಿಲ್ಲ. ಗೋಪಸಂದ್ರ ಕೆರೆ ಸುಮಾರು 12.40 ಹೆಕ್ಟೇರ್ ನೀರಿನ ವಿಸ್ತೀರ್ಣವಿದ್ದು, ನಗರದ ಕೋಲಾರ ವೃತ್ತದಲ್ಲಿರುವ ಆರ್ ಶಿವರಾಜ್ ಎಂಬುವರು ಹಲವಾರು ವರ್ಷಗಳಿಂದ ಸದರಿ ಕೆರೆಯಲ್ಲಿ ಮೀನು ಸಾಕಾಣಿಕೆ ಮಾಡುವುದಲ್ಲದೆ ಮೀನು ಮರಿಗಳನ್ನು ಸಹ ಬೆಳೆದು ಬೇರೆ ಕೆರೆಗಳಿಗೆ ಮೀನುಗಾರಿಕೆ ಇಲಾಖೆ ಮುಖಾಂತರ ಸರಬರಾಜು ಸಹ ಮಾಡುತ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಉತ್ತಮ ಮಳೆಯಾಗಿ ಕೆರೆಯಲ್ಲಿ ದೊಡ್ಡ ದೊಡ್ಡ ಗಾತ್ರದ ಮೀನುಗಳು ಸಹ ಬೆಳೆಯಲಾರಂಭಿಸಿದವು. ಆದರೆ ನಗರಸಭೆ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆರೆಗೆ ಒಳಚರಂಡಿಯ ಕಲುಷಿತ ನೀರು, ಮೋರಿಗಳ ಮೂಲಕ ಇತರೆ ಕಲುಷಿತ ನೀರು ಮತ್ತು ರಾಸಾಯನಿಕ ತ್ಯಾಜ್ಯ ಕೆರೆಗೆ ಸೇರಿದ ಪರಿಣಾಮ ಇಂದು ಸಾವಿರಾರು ಬೆಲೆ ಬಾಳುವ ದೊಡ್ಡ ದೊಡ್ಡ ಗಾತ್ರದ ಮೀನುಗಳು ಮಾರಣಹೋಮ ಆಗಿವೆ. ಕಳೆದ 3 ದಿನಗಳಿಂದ ಸತ್ತ ಮೀನುಗಳು ಕೊಳೆತು ದುರ್ನಾಥದ ವಾಸನೆ ಬೀರುತ್ತಿದ್ದರೂ ಅದರತ್ತ ಗಮನ ಹರಿಸುವವರೇ ಇಲ್ಲದಂತಾಗಿದೆ. ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ 1985ರಲ್ಲಿ ಸುಮಾರು 45ರಿಂದ 80 ಲಕ್ಷ ರುಗಳ ವೆಚ್ಚದಲ್ಲಿ ಒಳಚರಂಡಿ ಕಾಮಗಾರಿಗಳನ್ನು ಆರಂಭಿಸಿ 1989ರಲ್ಲಿ ಪೂರ್ಣಗೊಳಿಸಿತು. ನಗರದ ಅರ್ಧ ಭಾಗದ ಒಳಚರಂಡಿ ನೀರನ್ನು ಗೋಪಸಂದ್ರ ಕೆರೆಗೆ ಬಿಟ್ಟಿರುವುದರಿಂದ ಆ ಕೆರೆ ನಗರ ಹಾಗೂ ಗೋಪಸಂದ್ರ ಗ್ರಾಮಗಳಿಗೆ ಹತ್ತಿರವಾಗಿರುವುದರಿಂದ ಸುತ್ತಲಿನ ಪ್ರದೇಶಗಳ ನೈರ್ಮಲ್ಯ ಮತ್ತು ದುಷ್ಪರಿಣಾಮ ಬೀರಿದ ಬಗ್ಗೆ ಗ್ರಾಮದ ಮುಖಂಡ ಶ್ರೀನಿವಾಸ ರೆಡ್ಡಿ ಎಂಬುವರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಹೂಡಿದರು. ನಂತರ ಸದರಿ ಕೆರೆಯ ಮೇಲ್ಭಾಗದಲ್ಲಿ ಒಳಚರಂಡಿ ನೀರು ಶುದ್ಧೀಕರಣ ಘಟಕವನ್ನು ಸ್ಥಾಪನೆ ಮಾಡಿ ಒಳಚರಂಡಿ ನೀರನ್ನು ಪೈಪ್ಗಳ ಮೂಲಕ ಸಂಸ್ಕರಣಾ ಘಟಕದತ್ತ ತಿರುಗಿಸಿದ್ದರು. ಆದರೆ ಇತ್ತೀಚೆಗೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಲವಾರು ಕಡೆ ಒಳಚರಂಡಿಯ ಪೈಪ್ಲೈನ್ಗಳು ಹಾಳಾಗಿ ಕಲುಷಿತ ನೀರು ಈ ಗೋಪಸಂದ್ರ ಕೆರೆಗೆ ಸೇರುತ್ತಿದ್ದರೂ ಗಮನ ಹರಿಸುವವರೇ ಇಲ್ಲ. ಇನ್ನು ಇತರೆ ಚರಂಡಿಯ ಕಲುಷಿತ ನೀರು ಹರಿದು ಬರುತ್ತಿರುವುದು ಮತ್ತು ಇತರೆ ಕಲುಷಿತ ತ್ಯಾಜ್ಯವನ್ನು ಕೆರೆಗಳಿಗೆ ತಂದು ಸುರಿಯುತ್ತಿದ್ದರೂ ಗಮನ ಹರಿಸದ ಪರಿಣಾಮ ಇದೀಗ ಕೆರೆ ಸಂಪೂರ್ಣ ಮಲಿನವಾಗಿ ಮೀನುಗಳ ಮಾರಣ ಹೋಮ ನಡೆಯಲು ಕಾರಣವಾಗಿದೆ ಎನ್ನಲಾಗಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಾರ್ವಜನಿಕರು, ನಗರಕ್ಕೆ ಹೊಂದಿಕೊಂಡಿರುವ ಗೋಪಸಂದ್ರ ಕೆರೆಗೆ ಒಳಚರಂಡಿಯ ನೀರು, ಇತರೆ ಕಲುಷಿತ ನೀರು ಹರಿದು ಬರುತ್ತಿದೆ. ವಿವಿಧ ತ್ಯಾಜ್ಯವನ್ನು ತಂದು ಸುರಿಯುತ್ತಿರುವ ಜೊತೆಗೆ ಕೆರೆಯ ಪಕ್ಕದಲ್ಲಿಯೇ ಅನಧಿಕೃತ ವಾಹನಗಳ ವರ್ಕ್ಶಾಪ್ಗಳು ತಲೆ ಎತ್ತಿವೆ. ವಾಹನಗಳ ಆಯಿಲು ಮತ್ತಿತರ ತ್ಯಾಜ್ಯ ಸಹ ಕೆರೆಗೆ ಸೇರುತ್ತಿದ್ದರೂ ಗಮನ ಹರಿಸಿದ ಪರಿಣಾಮ ಗೋಪಸಂದ್ರ ಕೆರೆಯ ನೀರು ಸಂಪೂರ್ಣ ಮಲಿನವಾಗಲು ಮತ್ತು ಮೀನುಗಳು ಸಾವನ್ನಪ್ಪಲು ಕಾರಣವಾಗಿದೆ ಎಂದು ವಿವರಿಸಿದರು. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ನಗರಸಭೆಯ ಜೆಇ ಪ್ರಸಾದ್ ರೆಡ್ಡಿ, ಗೋಪಸಂದ್ರ ಕೆರೆ ನೀರು ಮಲಿನವಾಗಿ ಮೀನುಗಳು ಸಾವನ್ನಪ್ಪಿರುವುದು ಗಮನಕ್ಕೆ ಬಂದಿದೆ. ಶುಕ್ರವಾರ ಸಂಜೆ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಎಡಬ್ಲ್ಯೂ ಸುರೇಶ್ ರವರು ಪರಿಶೀಲನೆ ಬಂದಿದ್ದರು. ಕತ್ತಲಾಗಿರುವುದರಿಂದ ಅವರು ವಾಪಸ್ಸಾಗಿದ್ದು ಸೋಮವಾರ ಮತ್ತೆ ಬಂದು ತಪಾಸಣೆ ನಡೆಸಲಿದ್ದಾರೆ ಎಂದು ತಿಳಿಸಿದರು. www.moonstarbuilders.com ಈ ವೆಬ್ಸೈಟ್ ನಲ್ಲಿ ಸ್ಥಳೀಯವಾಗಿ ಮನೆಗಳು, ಸೈಟ್ಗಳು, ವ್ಯವಸಾಯ ಜಮೀನು ಮಾರಾಟ ಮಾಡಬಹುದು ಮತ್ತು ಕೊಂಡುಕೊಳ್ಳಬಹುದು. ಈ ವೆಬ್ ನಲ್ಲಿ ಯಾವುದೇ ಬ್ರೋಕರ್ ಕಮಿಷನ್ ಫೀ ಇರುವುದಿಲ್ಲ. ನಿಮ್ಮ ಪ್ರಾಪರ್ಟಿಗಳನ್ನು ನೀವೇ ಅಪ್ಲೋಡ್ ಮಾಡಬಹುದು. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಸ್ಥಳೀಯವಾಗಿ ಎಲ್ಲಾ ಆಸ್ತಿಯ ವಿವರಗಳನ್ನು ಪಡೆಯಬಹುದು. ಈ ವೆಬ್ ನಲ್ಲಿ ಕಾರ್ಯನಿರ್ವಹಿಸಲು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಹೊಸಬರು ಅಥವಾ ಅನುಭವವುಳ್ಳ PUC ಪದವೀಧರರು ಅರ್ಹರು. ಟೆಲಿಮಾರ್ಕೆಟಿಂಗ್ ಕಾರ್ಯನಿರ್ವಾಹಕ ವರ್ಕ್ ಫ್ರಮ್ ಹೋಮ್ ಅವಕಾಶವಿರುತ್ತದೆ. ಹೆಣ್ಣು ಮಕ್ಕಳಿಗೆ ಆದ್ಯತೆ ಮತ್ತು ಮಾರ್ಕೆಟಿಂಗ್ ಕಾರ್ಯನಿರ್ವಾಹಕರಾಗಿ ತಮ್ಮದೇ ಆದ ತಾಲೂಕುಗಳಲ್ಲಿ ಹುಡುಗರು ಕೆಲಸ ಮಾಡಬಹುದು. ಆಕರ್ಷಕ ಸಂಬಳ ಮತ್ತು ಪ್ರೋತ್ಸಾಹ ಧನ ನೀಡಲಾಗುತ್ತದೆ. moonstarbuilder.com ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686844227. ಮುಖ್ಯ ಕಚೇರಿ KR ಬಡಾವಣೆ, ಚಿಂತಾಮಣಿ 563125. ನಿಮ್ಮ ಪ್ರಾಪರ್ಟಿಗಳನ್ನು ನೀವೇ ಅಪ್ಲೋಡ್ ಮಾಡಬಹುದು. moonstarbuilders.com ಸ್ಥಳೀಯವಾಗಿ ಎಲ್ಲಾ ಆಸ್ತಿಯ ವಿವರ ಈ ವೆಬ್ ನಲ್ಲಿ ಲಭ್ಯವಿರುತ್ತದೆ.